ಶಾರದಾದೇವಿ ಟ್ಯುಟೋರಿಯಲ್ಸಿಂದ ಕೋಚಿಂಗಿಂದ ಬಂದಿದ್ದೀನಿ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಜಸ್ಟ್ ಸ್ಟಡಿ ಮಾಡಕ್ಕೆ ಬಂದಿದ್ವಿ, ಬಟ್ ನಮ್ಗೆ ಎಕ್ಸೆಪ್ಟೇಷನ್ ಇರಾಕಿಲ್ಲ. ನಮಗೆ ಇಂಥ ಜಿಯೋಲಜಿ ಕರ್ಕೊಂಡ್ಬರ್ಬೋದು, ಇಲ್ಲಿ KCD ಕಾಲೇಜಿಗೆ ಕರ್ಕೊಂಡ್ಬರ್ಬೋದು ಅಂತ ಹೇಳಿ ಇಲ್ಲಿ ಜಿಯೋಲಜಿ ಸೆಕ್ಷನ್ ನೋಡೋಕ್ಕೆ ಭಾಳ ಖುಷಿ ಆಯ್ತು. ಮೇನ್ಲಿ ಆಗಿ ನವೀನ್ ಸರ್ ನೀವು ಭಾಳ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಫಸ್ಟ್ ನಾವು ಯಾವಾಗಲೂ ಇಷ್ಟು ದೊಡ್ಡ ಜಿಯೋಲಜಿ ನೋಡಿರ್ಕಿಲ್ಲ. ಜಸ್ಟ್ ಸ್ಕೂಲ್ ಒಳಗೆ ಬಯಾಲಜಿ ಲ್ಯಾಬ್ ನೋಡ್ತಿದ್ರೆ ಅದರೊಳಗೆ ಸ್ಕೂಲ್ ಬಯಾಲಜಿ ಲ್ಯಾಬ್ ಅಂದರೆ ಜಸ್ಟ್ ಸ್ವಲ್ಪಷ್ಟು ಹ್ಯೂಮನ್ ಬ್ರೈನ್, ಹಾರ್ಟ್, ಫ್ಯೂಟರ್ಸ್ ಇವಷ್ಟೇ ರೀ. ಇದಕ್ಕಿಂತ ಎಕ್ಸ್ಟ್ರಾ ಇರೋದಿಲ್ಲ. ಮತ್ತು ಈವನ್ ವೈಲ್ಡ್ ಆ್ಯನಿಮಲ್ಸ್ ಏನದಾವೆ ಅದ್ರ ಬಗ್ಗೆ ಹೆಚ್ಚು ಯಾರೂ ಇನ್ಫಾರ್ಮೇಷನ್ ಕೊಡಂಗಿಲ್ಲ. ಮತ್ತು ಯಾಕಂದರೆ ಇವನ್ ಒಂದೊಂದು ಆ್ಯನಿಮಲ್ಸ್ ಇಂಥವ್ರಿ ಈಗ ರಿಯಲ್ ಒಳಗೆ ಇಲ್ರಿ, ಅವ್ರು ಎಕ್ಸಿಸ್ಟೆಂಟ್ ಆಗಿದಾವ್ರಿ. ನಮ್ಮ ಎನ್ವೈರ್ಮೆಂಟ್ ಒಳಗೆ ಇಲ್ರಿ. ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಅದು ಭಾಳ ಹೆಲ್ಪ್ಫುಲ್ ಆಕೈತಿ ರೀ. ಇದು ಮೋಸ್ಟ್ ಆಫ್ ದಿ ಯಾವ ಎಕ್ಸಿಸ್ಟೆಂಟ್ ಆ್ಯನಿಮಲ್ಸ್ ಆಗಿದಾವೆ ಅದ್ರ ಬಗ್ಗೆ ಯಾವುದೇ ಎಕ್ಸಾಮ್ಸ್ ಒಳಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಕೇಳಲ್ರಿ. ಯಾಕಂದ್ರೆ ಅವ್ರು ರಿಯಲ್ ಒಳಗೆ ಎಕ್ಸಿಸ್ಟೆಂಟ್ ಇರಂಗಿಲ್ಲ ರೀ. ಬಟ್ ಜನರಲ್ ನಾಲೆಜ್ ಸಂಬಂಧ ಇವನ್ ಜನರಲ್ ನಾಲೆಜ್ ಎಕ್ಸಾಮ್ಸ್ ಇರ್ತಾವೆ, ಅದ್ರ ಸಂಬಂಧ ನೀವು ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಅದ್ರ ಸಂಬಂಧ ಮತ್ತು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಾವು ಮೇನಾಗಿ ಭಾಳಷ್ಟು ಮೂಢನಂಬಿಕೆಗಳು ನಂಬ್ತೀವಿ ರೀ. ಅದನ್ನ ಕ್ಲಿಯರ್ ಮಾಡಿದ್ರೆ ಭಾಳ ಹೆಲ್ಪ್ ಐತಿ. ಯಾಕಂದರೆ ಇವನ್ ನಾವು ಸೀರಿಯಸ್ಲಿ ಇನ್ನವರೆಗೂ ಇದನ್ನ ಅನ್ಕೊಂಡಿದ್ರೆ ಹಾವು ಕಚ್ಚೋದು ಕಟ್ತಾರೆ, ಬ್ಲಡ್ ಸಕ್ ಮಾಡ್ತಾರೆ ಅಂತ ಅದೆಲ್ಲ ಹೇಳಿದ್ರೆ ಭಾಳ ಹೆಲ್ಪ್ ಐತ್ರಿ. ಮತ್ತು ಈವನ್ ಒಂದೊಂದು ಯಾವ ಎಕ್ಸ್ಟ್ರಾ ಬ್ರೈನ್ಸ್ ಇರ್ತಾವ್ರೆ ನಾವೇನು ಥಿಂಕ್ ಮಾಡ್ತೀವಿ ಎಲ್ಲರಿಗೂ ಒಂದೇ ಬ್ರೈನ್ ಇರ್ತೈತಿಲ್ಲ, ಯಾರಿಗೆ ಎಕ್ಸ್ಟ್ರಾ ಬ್ರೈನ್ ಇರ್ಬೋದು ಆ ಥರದ್ದು. ಮತ್ತು ಇವು ಡೌಟ್ಸ್ ಮೇನಾಗಿ ಸ್ಕೂಲ್ವರೆಗೂ ಕ್ಲಿಯರ್ ಮಾಡಲ್ರಿ. ಯಾಕಂದ್ರೆ ಅವ್ರದ್ದು ಪ್ರೊಫೆಷನ್ ಸಾಕಾಗಿ ಹೋಗಿರ್ತೈತಿ. ಅವ್ರು ಎಕ್ಸ್ಟ್ರಾ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ರಿ, ಅಷ್ಟು ಯಾರು ಡೀಪು ಹೋಗಲ್ರಿ. ಮತ್ತು ಇನ್ನು ಮೂಢನಂಬಿಕೆ ಹೇಳ್ಕೊಟ್ರೆ ಅದರಿಂದ ನಮ್ಗೆ ಮುಂದೆ ಹೆಲ್ಪ್ ಆಗ್ತೈತ್ರಿ. ಹಾಗಾಗಿ ಏನಿರ್ತೈತಿ ಸೈಂಟಿಫಿಕ್ ರೀಸನ್ಸ್ ರೀ. ಮತ್ತು ಇನ್ನೊಂದು ಏನೇನೋ ಹಂಗೆ ದೊಡ್ಡವ್ರು ಹೇಳ್ಬೋದು ನಮ್ಗೆ ಯಾರು ಹೇಳ್ತಾರೆ ಯಾವ್ಯಾವ್ರಿ ದೊಡ್ಡವ್ರು ಏನು ಹೇಳ್ತಾರೆ ಅಂತ ನಂಬ್ಕೊತ ಹೋಗ್ತೀವಿ ರೀ. ಸೊ ನಮ್ಗೆ ಇಷ್ಟು ಗೈಡ್ ಮಾಡೋರು ಯಾರು ಇರ್ರಿ, ನೀವು ಗೈಡ್ ಮಾಡಿದ್ರೆ ಥ್ಯಾಂಕ್ಸ್ ಸರ್. ಮತ್ತು ಇದ್ರೊಳಗೆ ನಿಮ್ಗೆ ಎಷ್ಟು ಡೌಟ್ಸ್ ಇದಿಲ್ಲ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಮೇನಾಗಿ ಡೌಟ್ಸೇ ಇರಾಕಿಲ್ರಿ, ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರಿ ಸರ್. ಥ್ಯಾಂಕ್ ಯು. ಸಹನಾ ಫ್ರಮ್ ಯಲಬುರ್ಗಾ. ನಾವು ಬಂದಿರೋದು ಶಾರದಾ ಟ್ಯುಟೋರಿಯಲ್ ಧಾರವಾಡದಿಂದ. ಇಲ್ಲಿ KCD ಕಾಲೇಜ್ ಹೆಂಗೈತಿ ಅದು ಗೌರ್ಮೆಂಟಿಂದ ನಾವು ಮುಂದೆ ಯಾವ ಕಾಲೇಜಿಗೆ ಸೆಲೆಕ್ಷನ್ ಆಗಬೇಕು, ಇದು ಹೆಂಗಿರುತ್ತೆ ಅಂತಂದು ಇಲ್ಲಿ ಬಂದು ನೋಡ್ಕೊಂಡಿದ್ವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಕರ್ನಾಟಕದೊಳಗೆ ಒಂದು ದೊಡ್ಡ ಮ್ಯೂಸಿಯಂ, ಅದು ಜಿಯೋಲಜಿ. ಯಾವ ಮ್ಯೂಸಿಯಮ್ಗೆ ಇದುವರೆಗೂ ಹೋಗಿಲ್ಲ, ಅದು ಹೋಗಿದ್ದು ದೊಡ್ಡ ಮ್ಯೂಸಿಯಮ್ ಅಂತ ಒಂದು ಖುಷಿ ಐತಿ. ಈ ಟ್ಯುಟೋರಿಯಲಿಗೆ ಬಂದಿಂದ ಇದೊಂದು ಮೆಮೊರೇಬಲ್ ಮೂಮೆಂಟ್. ಅದು ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಅದೀವಂದ್ರೆ ಅದೊಂದು ಫುಲ್ ದೊಡ್ಡ ಮೂಮೆಂಟ್, ಮೆಮೊರೇಬಲ್ ಮೂಮೆಂಟ್. ಇನ್ನು 10th ಮುಗಿದ ನಂತರ ಇಷ್ಟು ಫ್ರೀಯಾಗಿ ಎಲ್ಲಿ ಸುತ್ತಾಡೋಕ್ಕಾಗಂಗಿಲ್ಲ, ಇಷ್ಟು ಫ್ರೀಯಾಗಿ ಎಲ್ಲ ನೋಡೋಕ್ಕಾಗಂಗಿಲ್ಲ. ವಾಪಸ್ ಸರ್ ಅಂತರೂ ಎಲ್ಲ ಡೌಟ್ಫುಲ್, ಏನು ಡೌಟ್ ಇದ್ದಿದ್ದಿಲ್ಲ. ಬಂದಾಗೆಲ್ಲ ಫರಿ ಡೌಟ್ ಮುಟ್ಕೊಂಡಿದ್ವಿ, ಇದು ಏನು ಸುಮ್ಮನೆ ನೋಡೋದು ಹೋಗೋದು, ಯಾರು ಎಕ್ಸ್ಪ್ಲೇನ್ ಮಾಡೋದಿರಂಗಿಲ್ಲ, ಸುಮ್ಮನೆ ತೋರಿಸ್ತಾರ ಸರ್ನು ಕರ್ಕೊಂಬರ್ತಾರ ಅಂತ ಎಲ್ಲರೂ ತಿಳ್ಕೊಂಡಿದ್ವಿ. ಇಲ್ಲಿ ಬಂದಿಂದ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಮತ್ತು ಕ್ಲಾಸಿಫಿಕೇಶನ್ ಆಫ್ ವ್ಯೂಸ್, ಎನಿಮಲ್ಸ್, ಸ್ನೇಕ್ಸ್ ಅದ್ರ ಬಗ್ಗೆ ನಮ್ಗೆ ಏನೂ ಕ್ಲಿಯರಾಗಿ ಗೊತ್ತಿದ್ದಿಲ್ಲ. ಕ್ರೊಕೊಡೈಲ್ಸ್ ಬಗ್ಗೆ ಅಂತೂ ನಂಗೆ ಜಾಸ್ತಿ ಇಂಟ್ರೆಸ್ಟ್. ನೀವು ಹೇಳಿದ್ದಕ್ಕೆ ನಂಗೆ ಕ್ಲಿಯರ್ ಆಯ್ತು. ಅಂದ್ರೆ ಒಂಥರ ಜಾಯ್ಫುಲ್ಲಾಗಿ ಕಲ್ತ್ವಿ. ಏನೇ ಕಲ್ತ್ರು ಜಾಯ್ಫುಲ್ಲಾಗಿ ಕಲ್ತ್ರೆ ನೆನಪಿರುತ್ತೆ. ಬಟ್
ಅಲ್ಲಿ ಸ್ಕೂಲಾಗ ಬರೀ ಕ್ಲಾಸಿಗೆ ಬಂದ್ವಪ್ಪ ನೋಡಿದ್ವಪ್ಪ ಕುಂತ್ವಿ ಏನೋ ಎಂಜಾಯ್ಫುಲ್ ಇರಂಗಿಲ್ಲ, ಇನ್ನೂ ತಿಂತೇವೆ ಬರೀ ಮಕ್ಕೊಂಡ್ಬಿಡ್ತೇವೆ ಅಷ್ಟ. ಎಷ್ಟು ಬುಕ್ ಹಿಡ್ಕೊಂಡು ಓದಿದ್ರು ನೆನಪಿರಂಗಿಲ್ಲ. ಇಲ್ಲಿ ಎಂಜಾಯ್ಫುಲ್ ಆಗಿ ಕಲಿತೀವಲ್ಲ, ಎಲ್ಲ ನೆನಪೈತಿ, ನೆನಪಿರುತ್ತೆ. ಮುಂದೆ ಹಿಂಗೆ ಕಂಟಿನ್ಯೂ ಆಗಿ ಓದ್ತೇವೆ ವಾಪಸ್. ಇದೆಲ್ಲ ನೋಡಿಂದ ನಂಗಂತೂ ಭಾಳ ಖುಷಿ ಆಯ್ತು. ಇದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಟ್ಟು ನನ್ನ ನಿರ್ಮಾಣ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಇಲ್ಲೇ ಧಾರವಾಡಿಂದ ನರೇಂದ್ರ ಗ್ರಾಮ. ನಾವು ಇಲ್ಲೇ KCD ಅಂತ ನಮ್ಮ ಕಾಲೇಜಿಗೆ ಬಂದಿದ್ದು. ಇಲ್ಲೇ ಝೂಲಾಜಿಗೆ ಬಂದಿದ್ದು ಭಾರಿ ಚಂದ ಐತಿ. ಇಲ್ಲಿ ನೋಡೋಕೆ ಎಲ್ಲ ಪ್ರಾಣಿ ಅದಾವೆ, ಯಾವ ಇಲ್ಲ ಅನ್ನೋಂಗಿಲ್ಲ, ಎಲ್ಲದ್ರ ಬಗ್ಗೆ ಐತಿ. ಫಸ್ಟ್ ಒನ್ ಯಾವ ಸಣ್ಣ ಸಣ್ಣ ಅದಾವಲ್ಲ ಎಲ್ಲದ್ರ ಬಗ್ಗೆ ಹೇಳಿದ್ರೆ, ಮತ್ತು ಹೇಳಿಕಾಸ ಇದು ಹಾವ, ಮತ್ತು ಕಪ್ಪಿ, ಮಾನವನ ಸ್ಕೆಲ್ಟನ್, ಮತ್ತು ಹೆಂಗೆ ಇದು ಸಂತಾನೋತ್ಪತ್ತಿ ಅದು ಬೇಬಿ ಸತ್ತಿರ್ತೈತಲ್ಲ ಮಮ್ಮಿ ಹೊಟ್ಟೆಯೊಳಗೆ, ಅದನ್ನಲ್ಲಿ ಇಟ್ಟಿದ್ರೆ, ಮತ್ತು ಜಿಂಕಿದ ಈ ಟೈಪ್ ಎಲ್ಲ ಇಟ್ಟಿದ್ರೆ ಭಾರಿ ಚಲೋ ಐತಿ. ನವೀನ್ ಸರ್ ಸಮಯ ಎಲ್ಲ ಹೇಳಿದ್ರು, ಕ್ವೆಶನ್ಸ್ ಇರಲಿಲ್ಲ, ಮತ್ತು ನಡಕೇನು ಮಾತಾಡೋಕ್ಕೂ ಬಿಡಲಿಲ್ಲ. ಎಲ್ಲ ಕ್ವೆಶನ್ಸು ಆಗಿಂದಾಗ ಡೌಟ್ ಕ್ಲಿಯರ್ ಮಾಡ್ಕೊಂತ ಹೋದ್ರು. ಡೌಟ್ ಅಂದರೆ ಉಳಿಸಿರ್ಲಿನ ಇಲ್ಲ, ಎಲ್ಲವೂ ಚಲೋ ಇತ್ತು. ಮತ್ತು ಹೊಳಿಕಾಸ ಅವ್ರು ಮಾಡಿರುವಂಥ ಒಂದಿಷ್ಟು ಇವು ಅವಂತ ಗಿಚ್ಚಿದ್ದು ಹೇಳಿ ಎಷ್ಟು ಮಾತು. ಸರ್, ನನ್ನ ಹೆಸರು ಶಶಿಕಾಂತ್ ಬಸಾಪುರ ಅಂತ. ನಾನು ಧಾರವಾಡ ಸಿಟಿ BO ಆಫೀಸಿಗೆ TPO ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಸಂಸ್ಥೆ ಶ್ರೀ BC ಬಸಾಪುರ ಎಜುಕೇಷನ್ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟಿಂದ ನಾವೊಂದು ಶ್ರೀ ಶಾರದಾದೇವಿ ಟ್ಯುಟೋರಿಯಲ್ಸ್ ಅಂತ ಪ್ರಾರಂಭ ಮಾಡಿದ್ದೀವಿ. ಈಗ 9th ಮುಗಿಸಿ 10th ಹೋಗ್ತಾರೆ ಮಕ್ಕಳು, SSLC ಮಕ್ಕಳಿಗೆ ಅವರಿಗೆ ವೆಕೇಷನ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಮ್ಮ ಶಿಕ್ಷಣ ತಜ್ಞರಾಗಿ ಸುರೇಶ್ ಕುಲಕರ್ಣಿ ಅವರು ನಮ್ಮಲ್ಲಿದ್ದಾರೆ. ಅದೇ ರೀತಿಯಾಗಿ HH ಮೇಟಿ ಅಂತೇಳಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಈ ಮಕ್ಕಳು ನಮ್ಮ ಬೇರೆ ಬೇರೆ ಊರಿನಿಂದ, ಈಗ ನಮ್ಮ ಕಲ್ಲೂರು ಎಷ್ಟು ದೂರ ಇದೆ ಅಲ್ಲಿಂದ ಕಲ್ಲೂರು, ಬಾಗಲಕೋಟು, ಬಿಜಾಪುರ, ಆನಂತರ ಕುಷ್ಟಗಿ, ಇಳಕರಲ್ಲಿಂದೆಲ್ಲ ಮಕ್ಕಳು ಬಂದಿದ್ದಾರೆ. ಅವರಿಗೆ ನಾವು 45 ದಿವಸ SSLC ವೆಕೇಷನ್ ಕ್ಲಾಸ್ ಮಾಡ್ತೀವಲ್ಲ, ಅದರಲ್ಲಿ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು 3 ಪೋರ್ಷನ್ಗಳನ್ನು ಮುಗಿಸ್ತೀವಿ. ಸುರೇಶ್ ಕುಲಕರ್ಣಿ ಸರ್ ಮಾರ್ಗದರ್ಶನದಲ್ಲಿ ಈ ಎಲ್ಲ ತರಗತಿಗಳು ನಡೀತವೆ. ಅದರಲ್ಲಿ ಏನಾಗುತ್ತೆ, ಈಗ ಮಕ್ಕಳಿಗೆ ಸೈನ್ಸ್ ಬಗ್ಗೆ ಸ್ಕೂಲಲ್ಲಿ ಈ ರೀತಿಯಾದಂತಹ ಕೆಲವೊಂದು ಮ್ಯೂಸಿಯಂಗಳನ್ನು ನೋಡಲಿಕ್ಕೆ ಅವಕಾಶ ಇರುವುದಿಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಕೆಲವರು ಪ್ರೈವೇಟ್ ಸ್ಕೂಲ್ ಇದ್ದಾರೆ, ಕೆಲವರು ಏಡೆಡ್ ಅನ್ಏಡೆಡ್ ಸ್ಕೂಲಿಂದ ಬಂದಿದ್ದಾರೆ. ಈಗ ಆ ಮಕ್ಕಳಿಗೆ ನಮ್ಮಲ್ಲಿ ಸೈನ್ಸನ್ನು ಪೋರ್ಷನ್ ಪೂರ ಮುಗಿಸ್ಬೇಕಾದ್ರೆ ಈ ನಮಗೆ ಜಿಯಾಲಜಿ ಸಂಬಂಧಪಟ್ಟಂಗೆ ನಿಯರ್ ಬೈ ಅವ್ರಿಗೆ ಸುರೇಶ್ ಕುಲಕರ್ಣಿ ಸರ್ ಸಜೆಸ್ಟ್ ಮಾಡಿದರು. ಅದಕ್ಕೆ ಇಲ್ಲೊಂದು ಬಂದು ನೋಡಿದಾಗ ನನಗೆ ಅದ್ಭುತ ಅನಿಸ್ಬಿಡುತ್ತೆ ಅದು. ಯಾಕಪ್ಪ ಅಂದ್ರೆ ನಾವು ಭಾಳಷ್ಟು ಕಡೆ ಮಕ್ಕಳನ್ನ ಟೂರಿಗೆ ಕರ್ಕೊಂಡು ಹೋಗಿದ್ದೀವಿ, ಮ್ಯೂಸಿಯಂ ಕರ್ಕೊಂಡು ಹೋಗಿ, ಹೈದ್ರಾಬಾದಿಗೆ ಕರ್ಕೊಂಡು ಹೋಗಿರ್ತೀವಿ. ಬಟ್ ಈ ಒಂದು ಮ್ಯೂಸಿಯಂದಲ್ಲಿ ಏನಿದೆಯಲ್ಲ, ಜಿಯಾಲಜಿ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಎಲ್ಲ ಆಸ್ಪೆಕ್ಟ್ಸು ಸಹ ಇಲ್ಲಿವೆ. ಮಕ್ಕಳಿಗೆ ಇದರಿಂದ ನಾನು ತಿಳ್ಕೊತೀನಿ, ಭಾಳಷ್ಟು ಅನುಕೂಲ ಆಯ್ತು ಅಂತ ತಿಳ್ಕೊತೀನಿ. ಆ ಮಕ್ಕಳಿಗೆ ನಮ್ಮ ನವೀನ್ ಸರ್ ಅವರು ಪ್ರತಿಯೊಂದು ವಿಷಯವನ್ನು ಪ್ರಶ್ನೆಗಳನ್ನು ಕೇಳಿದಾಗ ಪ್ರತಿಯೊಂದು ಸಮರ್ಪಕವಾಗಿ ನಿರಂತರವಾಗಿ ಅವರಿಗೆ ಮನದಟ್ಟವಾಗಿಯೇ ತಿಳಿಸಿಕೊಟ್ಟರು. ಇದಕ್ಕಾಗಿ ನಮ್ಮ ಸಂಸ್ಥೆಯಿಂದ ನವೀನ್ ಸರ್ಗೆ ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ, ಕೃತಜ್ಞರಾಗಿರ್ತೀವಿ ಅಂತ ಹೇಳ್ತಾ ಬಯಸ್ತೀನಿ. ಆಮೇಲೆ ಮಕ್ಕಳನ್ನಾಗಿ ನೋಡಿದ್ವಿ, ಅವಾಗ ಮಕ್ಕಳಿಗೆ ನೋಡ್ಕೊತ ಹೋಗ್ಬೇಕಾದ್ರೆ ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಷ್ಟೋ ಸಣ್ಣ ಒಂದು ಮೈನ್ಯೂಟ್ ಜಿಯಾಲಜಿ ಅನಿಮಲ್ಸ್ ಹಿಡ್ಕೊಂಡು ದೊಡ್ಡ ಅನಿಮಲ್ಗಳವರೆಗೂ ಅವು ಬರೀ ನೋಡೋದು ಹೋಗೋದು ಅಷ್ಟೇ ಅಲ್ಲ, ಅವು ಯಾಕೆ ಏನು ಯಾವ ರೀತಿ ವರ್ಕ್ ಮಾಡ್ತಾವೆ, ಅದರೊಳಗೆ ಏನಿದೆ ವಿಶೇಷತೆ ಅನ್ನುವಂಥ ಸಮರ್ಪಕವಾಗಿ ತಿಳ್ಕೊಂಡಂತ ನಾನು ಭಾವಿಸ್ತೀನಿ. ನವೀನ್ ಸರ್ ಅದನ್ನು ಪ್ರತಿಯೊಂದೂ ಭಾಳ ಮಕ್ಕಳಿಗೆ ಮನದಟ್ಟಾಗುವಂತ ತಿಳಿಸ್ಕೊಟ್ರು. ಈಗ ನನಗೂ ಆ್ಯಕ್ಚುಲಿ ನಾನು ಧಾರವಾಡದಾಗಿದ್ದು ಸಹ ಇಲ್ಲೇ ಬಂದಿದ್ದಿಲ್ಲ, ಬಂದಿದ್ದೆ KCD ಕಾಲೇಜ್ ಹೋಗಿದ್ವಿ. ಬಟ್ ಇಲ್ಲಿ ಒಳಗಿರುವಂಥ ಇಂಥ ಒಂದು ಸಂಸ್ಥೆ, ಇಂಥ ಒಂದು ಮ್ಯೂಸಿಯಂ ಐತೆ ಅಂತ ನಾನು ಗೊತ್ತಿದ್ದಿದ್ದಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಅದು ತುಂಬ ಅನುಕೂಲವಾಯಿತು, ಭಾಳ ಯೂಸ್ಫುಲ್ ಆಯಿತು. ಮುಂದೆ ಫ್ಯೂಚರ್ದಲ್ಲಿ ಸಹ ಅವ್ರು ಈಗ ಸೈನ್ಸ್ SSLC ಮಕ್ಕಳು ಇರ್ತಾರೆ, ಸೈನ್ಸ್ ಮುಗಿದ್ಮೇಲೆ ಸೈನ್ಸಿಗೆ ಹೋಗೋ ವಿಚಾರ ಇರ್ತಾರೆ. ಮುಂದೆ BSc ಹೋಗಿರ್ತಾರೆ, ಕೆಲವರು BSc ಅಗ್ರಿ ಹೋಗಿರ್ತಾರೆ, ಕೆಲವರು MBBS ಹೋಗಿರ್ತಾರೆ. ಬಟ್ ಈ ಒಂದು ಆಸ್ಪೆಕ್ಟ್ಸ್ ತಾವು ಎರಡು ಮಾತು ಹೇಳಿದ್ವಿ ಸರ್ ಅವಾಗ ಮಾತಾಡಬೇಕಾದ್ರೆ ನಾವಿಲ್ಲಿ ಕೆಲವೊಂದು ಇವೆಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ UPSC ಎಕ್ಸಾಮ್ಗಳು ಪ್ರಶ್ನೆಗಳು ಬರ್ತಾವೆ, ಅವ್ರ ಸಿಲೆಬಸ್ಗೆ ಇರೋಲ್ಲ. ಬಟ್ ಅಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಈ ಮಕ್ಕಳು ಈ ವಯಸ್ಸಿನಲ್ಲಿ ಇದೆಲ್ಲ ನೋಡಿಕೊಂಡಾಗ ಅವ್ರಿಗೆ ನಾವು ಮುಂದೆ ಕಲಿಬೇಕು, ಏನೇನು ಕಲಿಬೇಕು, ಎಷ್ಟು ಅವಕಾಶಗಳಿದೆ ನಮಗೆ ಅನ್ನುವಂಥದ್ದು ಅವರಿಗೆ ಒಂದು ಕರಿಯರ್ ಗೈಡೆನ್ಸ್ ಅಂತೀವಲ್ಲ, ಆ ರೀತಿ ಆದರೂ ಸಹ ಅವ್ರಿಗೆ ಅನುಕೂಲ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಈ ಮಕ್ಕಳಿಗೆ ನಮಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದನ್ನೆಲ್ಲ ನೋಡಿ ನಮ್ಮ ವಿದ್ಯೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಹಾಗೂ ನವೀನ್ ಸರ್ಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. Namaste everyone. I Samruddhi from Belgaum district. Here I have came for vacation classes for Sharda tutorials. Our sir Basapur sir had decided to take us for this geology museum which is there in KCD college in Dharwad. Here I have learned many things and Naveen sir also taught many deep information about every bird, every animal, every aquatic animals,
and also wild animals. This is very important for our competitive exams. At last, I want to say that it helped me for my future examinations. Thank you. ನನ್ನ ಹೆಸರು ಗೌತಮಿ, ನಾನು ಕೊಲ್ಲೂರಿಂದ ಬಂದಿದ್ದೇನೆ, ಅಷ್ಟು ದೂರದಿಂದ. ಅಲ್ಲಿ ಇಲ್ಲಿ ವೆಕೇಷನ್ಗೋಸ್ಕರ ಬಂದಿದ್ದೇನೆ, 10th ರಿಸಲ್ಟಿಗೋಸ್ಕರ. ಇಲ್ಲಿ ನಾನು ಅಂದ್ಕೊಂಡಿರಲಿಲ್ಲ KCD ಇಲ್ಲಿ ಇಷ್ಟೊಂದು ವ್ಯವಸ್ಥೆಗಳಿರ್ತದೆ, ಇಷ್ಟೊಂದು ಸೈನ್ಸ್ ಲ್ಯಾಬ್, ಇದರಿಂದ ತುಂಬ ನಾನು ತಿಳ್ಕೊಂಡೆ. ಇದೊಂದು ಸಣ್ಣ ವಿಷಯ ಆದರೂ ದೊಡ್ಡ ವಿಷಯವನ್ನು ತಿಳ್ಕೊಂಡೆ. ಆದಮೇಲೆ ಇಲ್ಲೊಂದು ಕಾಡು ಕೋಳಿಗಳು, ನಮ್ಮ ರಕ್ತದಲ್ಲಿ ಎಷ್ಟು ವಿಧಗಳಿರ್ತದೆ, ರಕ್ತ 6 ವಿಧಗಳಿರ್ತದೆ. ಅಷ್ಟೇ ಅಲ್ಲದೆ ತುಂಬ ವಿಷಯಗಳನ್ನು ಕಲಿತೆ. ಒಂದು ಬೇಬಿ ಇರ್ಬೋದು, ಆ ಬೇಬಿಗಳಲ್ಲಿ ಎಷ್ಟು ಯಾವ ರೀತಿಯೆಲ್ಲ ಬೆಳೆಯುತ್ತೆ. ಹಾಗೆ ಇಲ್ಲಿ ಹಲವು ರೀತಿಯ ಪಕ್ಷಿಗಳನ್ನ ನೋಡಿದ್ವಿ. ಆ ಪಕ್ಷಿಗಳಲ್ಲಿ ಯಾವ್ಯಾವ ಜಾತಿಗಳಲ್ಲಿ ಇರುತ್ತೆ. ಆದ್ಮೇಲೆ ಮೀನುಗಳಲ್ಲಿ ಯಾವ ರೀತಿ ಇರುತ್ತೆ. ಒಂದು ಜೆಲಿ ಫಿಶ್ ಇರ್ಬೋದು, ಜೆಲಿ ಫಿಶಲ್ಲಿ ಯಾವ ಥರ ಅದಕ್ಕೆ ಎಷ್ಟು ಹೊಟ್ಟೆಗಳಿರ್ತವೆ, ಆಮೇಲೆ ಅದರಲ್ಲಿ ಎಷ್ಟು ಬ್ರೈನ್ಗಳಿರ್ತವೆ. ಎದ್ರೊಳಗಿರ್ತದೆ ಲೀಚ್ ಎಷ್ಟು ಬ್ರೈನ್ ಇರ್ತಾವೆ ಲೀಚ್ ಒಳಗೆ? ಹೊಟ್ಟಿ ಓಕೆ ಹಾಗೆ ಹೇಳ್ರಿ ಎಲ್ಲ. ಇಲ್ಲಿ ಬಂದು ನಂಗೆ ತುಂಬ ಖುಷಿ ಆಯಿತು. ಇಲ್ಲಿಂದ ಎಷ್ಟೋ ಸಣ್ಣ ವಿಷಯಗಳನ್ನ ತಿಳ್ಕೊಂಡೆ. ಧನ್ಯವಾದ. ನೋಡ್ರಿ